ಅದು ಆ ಕಡೆ ಕಾಣ್ತಿದೆಯಲ್ಲ, ಆ 5 ಎಕರೆ ಜಮೀನ್ ನಂದೆ. ಹೌದಾ? ನೀವು ಬೇಕಾದ್ರೆ ಆ ಕಡೆ ಭತ್ತ, ಈ ಕಡೆ ಜೋಳ ಬಿಕ್ಕಿದ್ ನಿಮ್ಗೆ ಬೇಕಾದ ಹಾಕೋರಿ, ಆಯ್ತು. ಏನ್ ಟೆನ್ಷನ್ ಇಲ್ಲ. ಆದ್ರೆ ಸ್ವಲ್ಪ ನೋಡ್ಕೊಂಡು ನಾವು 3 ಜನ ಮಾತ್ರ ಸರಿ ಇಲ್ಲ. ಹೌದಾ? ಹಾಗೆ ಹೀಗೆ ಏನಾರು ಹೇಳ್ತಾರೆ, ನಾವಿದೇವಲ್ಲ, ನಾವು ಬಡ್ಡಿ ರಾಮ ಅವರು. ನೀವಿದ್ದೀರಿ? ನಮ್ಮ ಹೆಸರು ಹೇಳಿ ಬರ್ರಿ, ಯಾರು ಕೇಳಿದ್ರೆ ಬಡ್ಡಿ ರಾಮ ಹೆಸರು ಹೇಳಿ, ಎಲ್ಲ ಕೆಲಸ ಮಾಡ್ಕೊಡ್ತಾರೆ ನಿಮ್ಗೆ. ಹಾಗೆ ಅದು ಒಂದು 2 ಎಕರೆ ಇದೆ, ಬಟ್ ಅದು ನಾವು ಕೊಡೋದಿಲ್ಲ. ಅದಕ್ಕೆ ಮತ್ತೆ ಬೇರೆ ಯಾರು ಕೇಳಿದ್ದಾರೆ. ಅದು ಡೀಲ್ ಬೇರೆ ಜೊತೆ ಇದೆ. ಬಡ್ಡಿ ರಾಮ, ನಾಳಿಂದ ನಾನು ಕೆಲಸ ಶುರು ಮಾಡ್ತೇನೆ ನೆಕ್ಸ್ಟ್ ವಾರದಿಂದ. ಹಾಗೇನಿಲ್ಲ, ನೀವು ಯಾವ ಬೇಕಾದ್ರೂ ಮಾಡ್ರಿ. ಆಯ್ತು, ಎಲ್ಲ ನಮ್ದೇ. ಸ್ಟಾರ್ಟ್ ಮಾಡ್ತೇವೆ 2 ವಾರ. ಮತ್ತೆ ಎಂತ ನಿಮ್ಗೆ ಸಮಸ್ಯೆ ಆದ್ರೆ ಮತ್ತೆ ನಮ್ಗೆ ಹೇಳ್ಬೇಕಾ? ನೀವು ನಿಮ್ಗೆ ಹೇಳ್ತೇವೆ, ಮುಚ್ಚಿಗಿಚ್ಚಿಡೋದೆಲ್ಲ ಮಾಡಬಾರ್ದು. ಅಂತ ಆಯ್ತು ಬಡ್ಡಿ ರಾಮ, ನೆಕ್ಸ್ಟ್ ವಾರದಿಂದ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಆಯ್ತಾ? ಆಗ್ಲಿ, ನೀವು ಹಾಗೆ ಮಾಡ್ರಿ. ಏನಾಯ್ತು ನಿಮ್ಗೆ? ಬರೀಯಲ್ಲ. ಬಡ್ಡಿ ರಾಮಯ್ಯ, ನಾನ್ ನಿನಗೆ 7 ವರ್ಷದಿಂದ ಹೊಲವನ್ನು ಕೇಳ್ತಾ ಇದ್ದೇನೆ. ನಾನ್ ನಿನಗೆ ಯಾವ ಹೊಲದು 5 ಕೋಟಿಯನ್ನು ಕೊಡ್ಲಿಕ್ಕೆ ರೆಡಿ ಇದ್ದೇನೆ. ಇಲ್ಲ ಮರ್ಯ, ಹಾಗೆಲ್ಲ ಕೊಡೋಕಾಗುದಿಲ್ಲ. ಅವನು ನನ್ನ ಹತ್ರ ಜಮೀನು ಒಳ್ಳೇದಕ್ಕೋಸ್ಕರ ಕೇಳ್ತಾ ಇದ್ದಾನೆ. ನೀನಂತ ದೊರಡಕೋರನಿಗೆ ನಾನೆಲ್ಲ ಜಮೀನು ಕೊಡಕ್ಕಾಗುದಿಲ್ಲ. ನೀನು ಅಲ್ಲಿ ಮದ್ಯದ ವ್ಯಾಪಾರ ಮಾಡುತ್ತೀಯ, ನನ್ಗೆ ಕೊಡಕ್ಕೆ ಆಗುದಿಲ್ಲ. ನಾನು ಕಸ್ಕೋತೇನೆ. ಕ್ರಿಸ್ಟೋಫರ್ ಇದ್ದಾನೆ, ನಾನು ಕಸ್ಕೋತೇನೆ, ನೋಡ್ತೇನೆ ನೀನು ಅವನಿಗೆ ಹೆಂಗು ಕೊಡ್ತೀಯ ಅಂತ. ನೀ ಏನ್ ಮಾಡ್ತೀವಿ ನೋಡ್ಕೋತೇವೆ. ಇಲ್ಲ ನನ್ ಕಡೆ ಮಾಡಕ್ ಹೋಗ್ಬೇಡ ನೀನು. ಈಗಲೇ ಕರೆಸ್ತೇನೆ ಪೊಲೀಸರಿಗೆ. ನೋಡ್ತೀಯಾ? ಬಡ್ಡಿ ರಾಮ ಏನಂತ ತಿಳ್ಕೊಂತೀರಾ ನೀವು? ಬಂದಿದ್ದಾರೆ ಅದೆಲ್ಲ ಬೇಡ, ಬನ್ನಿ, ಸುಮ್ಮನೆ ಜಗಳ ಯಾಕೆ, ಬನ್ನಿ. ರಾಮನಿಗೆ ಮತ್ತು ಕ್ರಿಸ್ಟೋಫರಿಗೆ ತೋರಿಸುವ. ನಾ ಏನಾದ್ರೂ ಮಾಡ್ಲಿಲ್ಲಪ್ಪ, ನಂದ ಹೆಸರು ವಿಕ್ಟರ್ನೇ ಅಲ್ಲ. ಮಾಡುವ ರೆಡಿ ಇದೆಯಾ? ನೀವು ಎದ್ದಿಲಾಗಿದ್ರೆ ಅವ್ರು ಕೊಚ್ಚಾಗಿ ಬಿಡ್ತಿದ್ದೆ ಮರ. ಇಲ್ಲ ಮಾರ್ಯ, ಅವ್ರು ಹೆಂಗಿದ್ರು ಗೊತ್ತಾ ನಿಮ್ಗೆ? ಆನೆ ಇದ್ದಂಗಿದ್ರು ಮಾರ್ಯ. ನಾನು ಅವ್ರು ಗೊತ್ತಿತ್ತು ಅವ್ರು ಅಂತರಿದಾರಂತೆ. ನಾನು ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಮಾರಕಸ್ತ್ರ ಹಿಡ್ಕೊಂಡ್ ಬಂದಿದ್ದೆ. ಹೌದಾ? ಕೊಚ್ಚಾಗಿ ಬಿಡ್ತಿದ್ದೆ ಒಬ್ಬೊಬ್ರಿಗೆ ಹಿಂಗ. ಅಯ್ಯೋ, ಹಂಗಂತೂ ಬಂದಿರ ಅವ್ರು. ಬರ್ಲಿ ಮಕ್ಕಳು, ಬಡ್ಡಿ ಮಕ್ಕಳು ನೋಡ್ಕೊಂಡೇ ಬಿಡ್ತೇವೆ. ನೀ ಹೇಳ್ಕೋಬಾರ್ದಾಗಿತ್ತು ಮರ, ಕೊಚ್ಚಾಗಿ ಬಿಡ್ತಿದ್ದೆ. ಇಲ್ಲ ಬಡ್ಡಿ ರಾಮಯ್ಯ ಅವ್ರೆ, ಅವ್ರು ಹೆಂಗಿದ್ರು ಗೊತ್ತಾ ನಿಮ್ಗೆ? ಅವ್ರು ಹೇಗಾದ್ರೂ ಇರ್ಲಿ ಬರ, ಅವ್ರು ಹೆಂಗಿದ್ರು ಗೊತ್ತಾ? ಆನೆ ಇದ್ದಂಗಿದ್ರು ಮಾರ್ಯ. ಆನೆ ಬೆಲ್ಲ ಆಯ್ತು ನಿಂಗೆ ಒಬ್ನಿಗೆ. ಹೌದಾ? ನಂಗೆ ಗೊತ್ತಿಲ್ಲ, ಬಿಡುತ್ತೆ. ಅದು ಇದೇನಿಲ್ಲ.